ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅರುಣ್ನ ನೋಡೋದಿಕ್ಕೆ ಅಂತ ಕನಕ ಅವ್ರ ಮನೆಗೆ ಹೋಗಿರ್ತಾಳೆ. ಆಗ ಅವ್ರಮ್ಮ ಸಪ್ಪು ಕುತ್ಕೊಂಡಿರೋದ್ ನೋಡಿ ಯಾಕೇನಾಯ್ತು ಅಂತ ವಿಚಾರಿಸಿದಾಗ ಅರುಣ್ನ ಮತ್ತೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕನಕಂಗೆ ವಿಷಯ ಗೊತ್ತಾಗತ್ತೆ. ಏನಾಯ್ತಮ್ಮ ಹೇಳಿ ಅಂತ ಕನಕ ಕೇಳ್ಬೇಕಾದ್ರೆ, ಇಲ್ಲಮ್ಮ ಅವನೇನು ಹೇಳಲೇ ಇಲ್ಲ, ಬಂದಾಗ ಇಷ್ಟ್ ಹೇಳ್ಬಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ ಅಂತ ಅರುಣ್ ಅವ್ರಮ್ಮ ಹೇಳ್ಬೇಕಾದ್ರೆ, ಸರಿಯಮ್ಮ ನಾನ್ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ಕನಕ ರೂಮ್ ಒಳಗಡೆ ಹೋಗ್ತಾಳೆ. ಬಾ ಕನಕ ಕುತ್ಕೋಬಾ ಅಂತ ಅರುಣ್ ಕನಕನ್ನ ಕರೆದಾಗ, ಏನ್ ಸರ್ ಮತ್ತೆ ಸಸ್ಪೆಂಡ್ ಆಗಿದಿರಂತೆ, ಯಾಕೇನಾಯ್ತು ಅಂತ ಕನಕ ವಿಚಾರಿಸ್ತಾಳೆ. ನನ್ ಜೀವನದಲ್ಲಿ ಬ್ಲಾಕ್ ಮಾರ್ಕ್ ಅನ್ನೋದೇ ಇರ್ಲಿಲ್ಲ, ನನ್ನನ್ನ ಈ ರೀತಿ ತಂದಿರೋದಕ್ಕೆ ಅವನೊಬ್ನೇ ಕಾರಣ ಅಂತ ಅರುಣ್ ಹೇಳ್ಬೇಕಾದ್ರೆ, ಏನ್ ಹೇಳ್ತಾ ಇದ್ದೀರಾ ನನ್ಗೊಂದು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳಿ ಅಂತ ಕನಕ ಕೇಳ್ತಾಳೆ. ನ್ಯಾಯವಾದ ಕಾರಣ ಆಗಿದ್ರೆ ಹೇಳ್ಬೋದು, ಆದ್ರೆ ಈ ಸಸ್ಪೆಂಡ್ ಆಗಿರೋದಕ್ಕೆ ಸರಿಯಾದ ಕಾರಣನೇ ಇಲ್ವಲ್ಲ ಅಂತ ಅರುಣ್ ಹೇಳ್ಬೇಕಾದ್ರೆ, ಕಾರಣ ಇಲ್ದೇನೆ ಸಸ್ಪೆಂಡ್ ಮಾಡ್ತಾರಾ, ಏನು ಅಂತ ಹೇಳ್ತಾ ಇದ್ದೀರಾ ಸರಿಯಾಗಿ ಹೇಳಿ ಅಂತ ಕನಕ ಕೇಳ್ತಾಳೆ. ಅದು ಅವನೊಬ್ಬನಿಂದನೇ, ನಾನು ಅವತ್ ಹೇಳಿದ್ದೆ ಅಲ್ಲ, ಆಗಾಗ ಅವನೊಬ್ಬ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ, ಅವನಿಂದ ನನ್ಗೆ ಸಮಸ್ಯೆ ಆಗ್ತಿದೆ ಅಂತ, ಅದಕ್ಕೆ ಅವನೇ ಕಾರಣ. ನನ್ ಪಾಡಿಗೆ ನಾನು ಸುಮ್ನೆ ಇದ್ರು ಅವನಾಗೆ ಅವನು ನನ್ನನ್ನ ಹುಡ್ಕೊಂಡ್ ಬಂದು ನನ್ ಜೊತೆ ಜಗಳ ಮಾಡೋ ರೀತಿ ಮಾಡ್ತಾನೆ. ಅವನ್ಗೂ ನನ್ಗೂ ಯಾವ್ದೇ ರೀತಿ ದ್ವೇಷ ಇಲ್ಲ, ಆದ್ರೂ ಅವನು ಯಾಕೆ ಈ ರೀತಿ ನಡ್ಕೋತಾನೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ನ್ ಕಾರ್ ತಗೊಂಡ್ ಬಂದು ನನ್ ಬೈಕ್ ಗುದ್ಬಿಟ್ಟ ಅಂತ ಅರುಣ್ ಹೇಳ್ಬೇಕಾದ್ರೆ, ಅಯ್ಯೋ ಹೌದಾ ನಿಮ್ಗೇನು ಆಗಿಲ್ಲ ತಾನೆ ಅಂತ ಕನಕ ಭಯ ಪಡ್ತಾಳೆ. ನನಗೇನು ಆಗಿಲ್ಲ, ಅವನನ್ನೇ ಅರೆಸ್ಟ್ ಮಾಡಿ ಅವನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಸಿದ್ದೆ, ಗಾಡಿಲಿ ಬ್ರೇಕ್ ಇರ್ಲಿಲ್ಲ ಅದರಿಂದ ಬಂದು ಗುದ್ದೆ ಅಂತ ಹೇಳ್ದ. ನಾನು ಅದನ್ನ ನಂಬ್ಲಿಲ್ಲ, ಆದ್ರೆ ಅವನು ಅದನ್ನ ಪ್ರೂವ್ ಮಾಡ್ದ, ಅದಕ್ಕೆ ನಾನೇ ಬೇಕು ಅಂತ ಅವನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದೀನಿ ಅಂತ ನನ್ನನ್ನ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರು ಅಂತ ಅರುಣ್ ತುಂಬಾ ನೊಂದ್ಕೊಂಡು ಹೇಳ್ತಾನೆ. ಏನಪ್ಪಾ ನಿಮ್ಗೂ ಆ ವ್ಯಕ್ತಿಗೂ ಈ ಜನ್ಮದಲ್ಲಿ ಜಗಳ ಅನ್ನೋದು ನಿಲ್ಲಲ್ಲ ಅನ್ಸುತ್ತೆ. ನನಗೇನೋ ನೀವ್ ಹೇಳೋದನ್ ಕೇಳಿದ್ರೆ ಏಳೇಳ್ ಜನ್ಮಕ್ಕೂ ಎಲ್ಲೋ ಹಾಗೆ ದ್ವೇಷ ಏನೋ ಇರ್ಬೇಕೇನೋ ನಿಮ್ ಮೇಲೆ, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡ್ ಬಂದು ಅವ್ರು ನಿಮ್ಗೆ ಸಮಸ್ಯೆ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಕನಕ ನಗ್ತಿರ್ಬೇಕಾದ್ರೆ ಅದನ್ನ ನೋಡಿ ಅರುಣ್ಗೆ ಕೋಪ ಬರುತ್ತೆ. ಆಕ್ಚುಲಿ ನನಗೇನೋ ನಿಮ್ಮಿಬ್ರ ಸಂಬಂಧ ಇವಾಗಿಂದಲ್ಲ, ಏಳೇಳು ಜನ್ಮದ್ದು ಅನ್ಸುತ್ತೆ, ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡ್ ಬಂದು ಆ ದ್ವೇಷನ ತೀರಿಸ್ಕೊತಾ ಇದಾರೆ ಅಂತ ಹೇಳ್ಕೊಂಡು ಕನಕ ನಗ್ಬೇಕಾದ್ರೆ ಅದನ್ನ ನೋಡಿ ಅರುಣ್ ಕೋಪ ಮಾಡ್ಕೊತಿರ್ತಾನೆ. ಆಕ್ಚುಲಿ ನಿಮ್ಮಿಬ್ರ ಮಧ್ಯೆ ಇರೋದು ಜಗಳ ಅಲ್ಲ, ಈಗೋ, ಇಬ್ರಿಗೂ ಈಗೋ ಜಾಸ್ತಿ ಇದೆ ಅಂತ ಕನಕ ಹೇಳ್ಬೇಕಾದ್ರೆ, ಅವನೊಬ್ಬ ರೌಡಿ, ಅವನ್ ಜೊತೆ ನನ್ಗೇನ್ ಈಗೋ ಇರುತ್ತೆ ಅಂತ ಅರುಣ್ ಹೇಳ್ಬೇಕಾದ್ರೆ, ನೋಡಿದ್ರಾ ಇದನ್ನೇ ಹೇಳಿದ್ದು, ಈ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸರಿ ಬಿಡಿ ಕೋಪ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ, ಹೇಗೋ ಸಸ್ಪೆಂಡ್ ಆಗಿರಲ್ವಾ ಈ ಟೈಮ್ ಅಲ್ಲಿ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಕನಕ ಹೇಳ್ಬೇಕಾದ್ರೆ, ಈಗ ಏನ್ ಮಾಡೋ ಅಂತ ಹೇಳ್ತೀಯಾ, ನನ್ಗಿರೋ ಕೆಲ್ಸನೇ ಅದು, ಅದ್ರಲ್ಲೂ ಇವಾಗ ಸಸ್ಪೆಂಡ್ ಆಗಿ ಇಲ್ಲಿ ಕುತ್ಕೊಂಡಿದೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಈಗ ಅದಕ್ಕೆ ಐಡಿಯಾ ನಾನೇ ಕೊಡ್ತೀನಿ, ಇದನ್ನ ನಮ್ಮಿಬ್ರಿಗೆ ಯೂಸ್ಫುಲ್ ಆಗೋ ರೀತಿ ಮಾಡ್ಕೊಳ್ಳೋಣವಾ. ಅಯ್ಯೋ ಯಾಕೆ ನಡೆದಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಿದೀರಾ, ಈ ಟೈಮಲ್ಲಿ ನನ್ ಅಕ್ಕ ಭಾವನ್ ಜೊತೆ ಮೀಟ್ ಮಾಡೋದಕ್ಕೆ ಅರೇಂಜ್ ಮಾಡ್ಲಾ, ನಿಮ್ಗೆ ಓಕೆನಾ ಅಂತ ಕನಕ ಕೇಳ್ತಾಳೆ. ಅದನ್ನ ಕೇಳಿ ಅರುಣ್ಗೆ ಖುಷಿ ಆಗತ್ತೆ. ಏನೋ ಓಕೆ ಅಂತ ಕೇಳ್ತಾ ಇದ್ಯಾ, ಇದೆಂತ ಪ್ರಶ್ನೆ ಕೇಳ್ತಿದ್ಯಾ ಕನಕ, ನಾನ್ ಅದಕ್ಕೆ ಅಲ್ವಾ ವೆಯ್ಟ್ ಮಾಡ್ತಾ ಇರೋದು, ನನ್ಗೆ ಡಬಲ್ ಓಕೆ, ಯಾವಾಗ ಇವಾಗ್ಲೇ ಹೋಗೋಣ ಅಂತ ಅರುಣ್ ಕೇಳ್ದಾಗ, ಓಹೋಹೋ ಸಾಹೇಬ್ರೆ ಇಷ್ಟೊಂದೆಲ್ಲ ಅರ್ಜೆಂಟ್ ಬೇಡ ಅಂತ ಕನಕ ಹೇಳ್ಬೇಕಾದ್ರೆ, ಅದು ಹಾಗಲ್ಲಮ್ಮ, ನೀನ್ ಇವಾಗ ತಾನೇ ಓಕೆ ಹೇಳಿದ್ಯಾ, ಮತ್ತೆ ಯಾವಾಗ ನೀನು ಮನ್ಸ್ ಬದ್ಲಾಯಿಸ್ತೀಯೋ ಗೊತ್ತಿಲ್ಲ ಅಂತ ಅರುಣ್ ಹೇಳ್ಬೇಕಾದ್ರೆ, ಖಂಡಿತ ಇಲ್ಲ, ನಾನಂತೂ ಇನ್ ಬದ್ಲಾಗೋದಿಲ್ಲ, ಈಗ ನೀವು ಸಸ್ಪೆಂಡ್ ಆಗಿರೋದ್ರ ಬಗ್ಗೆ ಮರ್ತು ನೆಕ್ಸ್ಟ್ ನಮ್ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋಣ ಅಂತ ಕನಕ ಹೇಳ್ಬೇಕಾದ್ರೆ, ತುಂಬಾ ಹೊತ್ತಿಂದ ಅಪ್ಸೆಟ್ ಆಗಿದೆ, ಆದ್ರೆ ನೀನ್ ಹೇಳಿದ ಮಾತನ್ನ ಕೇಳಿ ನನ್ಗೆ ಒಂದು ಎನರ್ಜಿ ಬಂದಂಗ ಅನಿಸ್ತಿದೆ, ಹೇಗೋ ಒಂದ್ ಒಳ್ಳೆ ಕೆಲ್ಸ ನಡೀತಿದ್ಯಲ್ಲ ಅನ್ನೋ ಖುಷಿ ನನ್ಗೆ. ಸರಿ ಯಾವಾಗ ಮೀಟ್ ಮಾಡೋಣ ಅಂತ ನೀನ್ ಹೇಳಿದ್ರೆ ಅವತ್ ನಾನ್ ಬರ್ತೀನಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಇರಿ ಸರ್ ಮೊದ್ಲು ನಮ್ಮ ಅಕ್ಕ ಭಾವನ ಹತ್ರ ಮಾತಾಡಿ ಯಾವಾಗ ಎಲ್ಲಿ ಮೀಟ್ ಮಾಡ್ಬೇಕು ಅಂತ ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಕನಕ ಯಾವಾಗ್ಲೂ ಬರೀ ಸಸ್ಪೆನ್ಸ್ ಇಡ್ತೀಯಲ್ಲ ಅಂತ ಅರುಣ್ ಹೇಳ್ತಾನೆ. ನೀವಿವಾಗ ಸಸ್ಪೆಂಡ್ ಆಗಿದಿರಲ್ಲ, ಅದಕ್ಕೆ ನಿಮ್ಗೋಸ್ಕರ ಸಸ್ಪೆನ್ಸ್ ಕೊಡೋಣ ಅಂತ ಹೇಳ್ಕೊಂಡು ಕನಕ ನಗ್ಬೇಕಾದ್ರೆ ಅರುಣ್ ಕನಕನ್ನ ಗುರಾಯಿಸ್ತಾನೆ. ಓಹೋ ಓಕೆ ಸಾರಿ ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೇ ಅಂತ ಕನಕ ಹೇಳ್ಬೇಕಾದ್ರೆ, ನನಗ್ ಕೋಪ ಏನೂ ಇಲ್ಲ, ನೀ ನನ್ಗ್ ಓಕೆ ಹೇಳ್ದಲ್ಲ ಅದೇ ನನಗ್ ದೊಡ್ಡ ಖುಷಿ ಅಂತ ಅರುಣ್ ಹೇಳ್ಬೇಕಾದ್ರೆ, ಸರಿ ನೀವ್ ಯಾವಾಗ್ಲೂ ಇದೇ ರೀತಿ ನಗ್ತಾ ಇರಿ, ನೀವು ಡಲ್ ಆಗಿದ್ರೆ ಅದನ್ನ ನೋಡೋದಕ್ಕಾಗೋದಿಲ್ಲ ಅಂತ ಕನಕ ಹೇಳ್ತಾಳೆ. ಓ ಹೌದಾ ಅಂತ ಅರುಣ್ ಹೇಳ್ಬೇಕಾದ್ರೆ, ಹೌದು ಇವಾಗಷ್ಟೇ ಅಲ್ಲ, ಮದ್ವೆ ಆದ್ಮೇಲೂ ನೀವ್ ನನ್ ಜೊತೆ ಜಗಳ ಮಾಡ್ಬಾರ್ದು, ಯಾಕಂದ್ರೆ ಜಗಳ ಮಾಡಿ ನೀವ್ ಅಪ್ಸೆಟ್ ಆದ್ರೆ ನಿಮ್ ಮುಖನ
ಈ ರೀತಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಕನಕ ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಿದ್ರೆ ನಾನ್ ಅಪ್ಸೆಟ್ ಆದಾಗ ನನ್ ಮುಖನ ಬೇರೆ ರೀತಿ ಇಟ್ಕೊಡ್ಲಾ ಅಂತ ಅರುಣ್ ಮುಖನ ತಿರುಗಿಸ್ತಾನೆ. ಅದನ್ನ ನೋಡಿ ಕನಕ ನಗ್ತಿರ್ತಾಳೆ. ಯಪ್ಪಾ, ನಿಮ್ಗೆ ಈ ಮುಖನೇ ಪರವಾಗಿಲ್ಲ, ಇದನ್ನಂತೂ ಇನ್ನು ನೋಡೋದಕ್ಕಾಗ್ತಿಲ್ಲ ಅಂತ ಕನಕ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅರುಣ್ ನಗ್ತಿರ್ತಾನೆ. ಅರುಣ್ ಮತ್ತೆ ಕನಕ ಇಬ್ರು ನಗೋದನ್ನ ನೋಡಿ ಅರುಣ್ ಅವ್ರ ಅಮ್ಮಂಗೆ ತುಂಬಾ ಖುಷಿ ಆಗತ್ತೆ. ಈ ಕಡೆ ಮೀನಾ ಅವ್ರಮ್ಮ ಹೂನ ಕಟ್ತಿರ್ತಾರೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದಿದ್ದನ್ನ ಅವ್ರು ಗಮನಿಸ್ದೆ ಹಾಗೆ ಅವ್ರ ಪಾಡ್ಗೆ ಅವ್ರು ಹೂವ ಕಟ್ತಾ ಇರ್ತಾರೆ. ಏನನ್ನೋ ಯೋಚನೆ ಮಾಡ್ಕೊಂಡು, ಅಮ್ಮ ಅಮ್ಮ ಏನಾಗಿದೆ ಅಮ್ಮ ನಿನ್ಗೆ? ನಾನ್ ಬಂದು ಅಮ್ಮ ಅಮ್ಮ ಅಂತಿದ್ರು, ನಿನ್ ಪಾಡಿಗೆ ನೀನು ಹೂ ಕಟ್ತಾನೆ ಇದೆಯಲ್ಲ, ಏನಾಯ್ತು ಅಂತ ಮೀನಾ ವಿಚಾರಿಸಿದಾಗ, ಏನು ಇಲ್ಲ ಕಣೆ, ನಿಂದ್ ಊಟ ಆಯ್ತಾ ಅಂತ ಕುಸುಮ ಅವರು ಕೇಳ್ತಾರೆ. ಇಲ್ಲಮ್ಮ, ಬೆಳಿಗ್ಗೆ ಕಾಫಿ ಮಾತ್ರ ಕುಡ್ದೆ, ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು, ಸರಿ ಆಮೇಲೆ ತಿನ್ನೋಣ ಅಂತ ಸುಮ್ನೆ ಆದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಊಟ ಮಾಡದೆ ಇರ್ತೀಯಾ, ಪಾರಮ್ಮ ಕನಕ ಕೊಟ್ಟಿರೋ ತಿಂಡಿನೇ ನೀನ್ ತಿನ್ಬಾ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಬೇಡ ಅಮ್ಮ, ಅದಿರ್ಲಿ, ಇಷ್ಟೊತ್ತಾದ್ರೂ ನೀನ್ ಯಾಕೆ ಇನ್ನು ತಿಂಡಿ ತಿಂದಿಲ್ಲ, ಹೋಗು ನಾನು ಅಂಗಡಿ ನೋಡ್ಕೊತಾ ಇರ್ತೀನಿ, ನೀನ್ ಎಷ್ಟಲ್ಲಿ ತಿಂಡಿ ತಿನ್ಕೊಂಬಿಡು ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಬೇಡ ಕಣೆ, ಯಾರೋ ಒಬ್ರು 2 ಹಾರ ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ, ಅದನ್ನ ಕಟ್ಬಿಟ್ಟು ಆಮೇಲೆ ನಾನ್ ತಿಂಡಿ ತಿಂತೀನಿ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ತಿಂಡಿ ತಿಂದೆ ನೀನ್ ಹೂ ಕಟ್ಕೊಂಡೆ ಎದ್ಬಿಡ್ತೀಯಾ, ನೀನ್ ಮೊದ್ಲು ಹೋಗಿ ತಿಂಡಿ ತಿನ್ನು, ನಾನ್ ನೋಡ್ಕೋತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಬಿಡಮ್ಮ ನಾನ್ ನೋಡ್ಕೋತೀನಿ ಅಂತ ಕುಸುಮ ಅವರು ಸಪ್ಪೆ ಮುಖ ಹಾಕೊಂಡು ಹೇಳ್ತಾರೆ. ಯಾಕಮ್ಮ ಏನಾಯ್ತು, ಈ ರೀತಿ ಮುಖನ ಇಟ್ಕೊಂಡಿದ್ಯಲ್ಲ, ಯಾಕೆ ಹುಷಾರಿಲ್ವಾ, ಟ್ಯಾಬ್ಲೆಟ್ ಏನಾದ್ರು ತಂದ್ಕೊಡ್ಲಾ ಅಂತ ಮೀನಾ ಕೇಳಿದಾಗ, ಅದೆಲ್ಲ ಏನು ಇಲ್ಲ ಕಣೆ ಅಂತ ಕುಸುಮ ಅವರು ಹೇಳ್ತಾರೆ. ಮತ್ ಯಾಕಮ್ಮ ಮುಖನ ಈ ರೀತಿ ಇಟ್ಕೊಂಡಿದ್ಯಾ, ನಿನ್ ಮನ್ಸಲ್ಲಿ ಏನಾದ್ರೂ ಇದ್ಯಾ ಅಮ್ಮ, ಯಾವ್ದ್ರ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಿದ್ಯಾ, ನನ್ನ ಹತ್ರ ಹೇಳ್ಕೊಳಮ್ಮ ಅಂತ ಮೀನಾ ಕೇಳ್ಬೇಕಾದ್ರೆ, ನಿಮ್ಮಪ್ಪ ಸತ್ತೋದ್ಮೇಲೆ ಹೇಗೋ ನಿನ್ ಮದ್ವೆ ನಡೆದೋಯ್ತು ಕಣೆ, ಚಿಕ್ಕ ವಯಸ್ಸಿಂದನು ನೀನು ಮತ್ತೆ ಕನಕ ಇಬ್ರು ತುಂಬಾ ಜವಾಬ್ದಾರಿಯಿಂದ ನಡ್ಕೋತಾ ಇದ್ರಿ, ಹೇಗೋ ನಿನ್ಗ್ ಒಳ್ಳೆ ಕಡೆ ಮದ್ವೆ ಆಯ್ತು, ನೀನೆಲ್ಲ ಚೆನ್ನಾಗ್ ನೋಡ್ಕೊಳೋ ಅಳಿಯಂದ್ರು ಸಿಕ್ಕಿದ್ರು, ಅದೇ ರೀತಿ ಕನಕನ್ಗೂ ಒಂದ್ ಒಳ್ಳೆ ಜಾಗ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಕಣೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಅವಳಿಗೆ ಒಳ್ಳೆ ಜಾಗನೇ ಸಿಗುತ್ತೆ, ನೀನ್ ಯಾಕಮ್ಮ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯಾ, ಇದಕ್ಕೆ ಅನ್ಸುತ್ತೆ ನಿನ್ಗೆ ಅವಾಗ ಹುಷಾರ್ ತಪ್ತಾ ಇರೋದು, ನೋಡಮ್ಮ ಮುಂದಿನ ಜೀವನನ ಯೋಚನೆ ಮಾಡಿ ನಾವ್ ಯಾವತ್ತಾದ್ರೂ ಭಯ ಪಟ್ಟಿದೀವ, ಅವಳ ಜೀವನ ಚೆನ್ನಾಗೇ ಇರತ್ತೆ, ನೀನ್ ಕನಕನ್ ಬಗ್ಗೆ ಯೋಚನೆ ಮಾಡ್ಬಿಡಮ್ಮ ಅಂತ ಮೀನಾ ಹೇಳ್ಬೇಕಾದ್ರೆ, ಅದ್ ಹಾಗಲ್ಲ ಕಣೆ, ಕನಕ ಮೊದ್ಲಿನ ತರ ಇಲ್ಲ ಕಣೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಮೊದಲನೇ ತರ ಇಲ್ಲ ಅಂತಂದ್ರೆ ಏನಮ್ಮ ಹೇಳ್ತಾ ಇದ್ಯಾ, ಅವಳು ಯಾವ ರೀತಿ ಬದ್ಲಾಗಿಲ್ವಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅವಳು ಯಾವಾಗ್ಲೂ ಅವಳಾಯ್ತು ಅವಳ ಪಾಡಾಯ್ತು ಅಂತ ಇರ್ತಿದ್ಲು ಕಣೆ, ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇನೆ, ಮತ್ತಿವಾಗ ಕೆಲ್ಸಕ್ ಹೋಗ್ಬೇಕಾದ್ರೂ ಅಷ್ಟೇನೆ, ಅವಳ ಪಾಡ್ಗೆ ಅವಳು ಕೆಲ್ಸಕ್ ಹೋಗೋಳು, ಕಾಲೇಜ್ಗೂ ಹೋಗೋಳು, ಸೀದಾ ಬಂದು ಮನೆಗೆ ಕೆಲ್ಸ ಏನಾದ್ರೂ ಇದ್ರೆ ಮಾಡೋಳು, ಅಂಗಡಿಗ್ ಬಂದು ಸ್ವಲ್ಪ ಹೊತ್ತಿರೋಳು, ಮತ್ತೆ ಹೋಗಿ ಅಳ್ಪಾಡ್ಗಳು ತಿನ್ಬಿಟ್ಟು ಮಲ್ಕೊಳ್ಳೋಳು. ಆದ್ರೆ ಇವಾಗ ಆ ರೀತಿ ಅಲ್ಲ ಕಣೆ, ಆಚೆ ಹೋಗಿ ನಿಂತ್ಕೊಂಡು ಮಾತಾಡಕ್ ಶುರು ಮಾಡಿದ್ರೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಮೀನಿಂಗೆ ಅದು ಅರ್ಥ ಆಗತ್ತೆ. ಏನಾದ್ರೂ ಕೇಳಿದ್ರೆ ಆಸ್ಪತ್ರೆಯಿಂದ ಕಾಲ್ ಮಾಡಿದ್ರು ಅಂತ ಹೇಳ್ತಾಳೆ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ, ಸ್ವಲ್ಪ ದಿವಸದಿಂದ ನನ್ನ ಹತ್ರ ಅವಳು ಸುಳ್ಳು ಹೇಳ್ತಿದ್ದಾಳೇನೋ ಅಂತ ಅನ್ನಿಸ್ತಿದೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಕನಕ ಏನು ಅಂತ ನೀನು ಗೊತ್ತಿಲ್ವಾ, ಅವಳು ಆ ರೀತಿ ಅಲ್ಲಮ್ಮ, ಆತರ ಅವಳು ಸುಳ್ಳು ಹೇಳಂತವಳು ಅಲ್ಲ, ಅವಳು ನನಗಿಂತ ಜವಾಬ್ದಾರಿ ಇರೋ ಹುಡುಗಿ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಕಣೆ ಮೀನಾ, ಅವಳು ಹಾಗೆ ಇದ್ಲು, ಆದ್ರೆ ಏನು ಅಂತ ಗೊತ್ತಿಲ್ಲ, ಇತ್ತೀಚೆಗೆ ಅವಳು ಮಾಡ್ತಿರೋದೆಲ್ಲ ನನ್ಗ್ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ಕಣೆ, ತಿಂಡಿ ತಿನ್ಬೇಕಾದ್ರೂ ಅಷ್ಟೇನೆ ಫೋನಲ್ಲಿ ಮೆಸೇಜ್ ಕಳಿಸ್ತಾನೆ ಇರ್ತಾಳೆ, ಯಾವಾಗ ನೋಡಿದ್ರೇನು ಬರೀ ಫೋನಲ್ಲೇ ಮುಳುಗೋಗಿರ್ತಾಳ ಕಣೆ, ಮೊದ್ಲೆಲ್ಲ ಕರೆಕ್ಟ್ ಆಗಿ ಮನೆಗ್ ಬರ್ತಿದ್ದವಳು ಇತ್ತೀಚೆಗೆ ಅರ್ಧ ಗಂಟೆ 1 ಗಂಟೆ ಅಂತ ಲೇಟ್ ಆಗಿ ಬರ್ತಿದ್ದಾಳ ಕಣೆ, ಅದಕ್ಕೆ ಕಣೆ ನನ್ಗೆ ಭಯ ಆಗ್ತಿದೆ, ಏನಾದ್ರೂ ತಪ್ಪು ನಿರ್ಧಾರ ಏನಾದ್ರೂ ತಗೊಂಡ್ಬಿಟ್ಟಿದಾಳ ಇವಳು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ ಅದೆಲ್ಲ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ, ಕನಕ ಆ ರೀತಿ ಮಾಡೋಳಲ್ಲ, ಅವಳ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತಿದೆ, ನೀನ್ ಸುಮ್ನೆ ಏನೋ ಯೋಚನೆ ಮಾಡ್ಕೊಂಡು ನಿನ್ ಆರೋಗ್ಯನ ನೀನ್ ಹಾಳು ಮಾಡ್ಕೋಬೇಡ ಅಂತ ಮೀನಾ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಕನಕ ಅಲ್ಲಿಗೆ ಬರ್ತಿರ್ತಾಳೆ. ಅಮ್ಮ ಕನಕ ಬರ್ತಿದ್ದಾಳೆ, ಅವಳ ಮುಂದೆ ಇದನ್ನೆಲ್ಲ ಮಾತಾಡ್ಬೇಡ, ಆಮೇಲೆ ಅವಳಿಗೂ ತುಂಬಾ ನೋವಾಗುತ್ತೆ ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತು ಅಂತ ಕುಸುಮ ಅವರು ತಲೆ ಆಡಿಸ್ತಾರೆ. ಅಕ್ಕ ಯಾವಾಗ ಬಂದೆ ಅಂತ ಕನಕ ಕೇಳಿದಾಗ, ಇವಾಗ ತಾನೇ ಬಂದೆ ಕಣೆ, ತಿಂಡಿ ತಿಂದ್ಯಾ ಅಂತ ಮೀನಾ ಕೇಳಿದಾಗ, ಹೂಕ ತಿಂಡಿ ತಿಂದೆ ಅಂತ ಕನಕ ಹೇಳ್ತಾಳೆ. ಅಮ್ಮ ತಗೋ ನೀನ್ ತಿಂಡಿ ತಿಂದ್ವಾ, ನಾನು ಹಾರ ತಾನೆ ಕಟ್ತೀನಿ, ನೀನ್ ಹೋಗು ಅಂತ ಹೇಳಿ ಮೀನಾ ಕುಸುಮ ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ. ಅಕ್ಕ ನಾನೇ ನಿನ್ನ ಹತ್ರ ಬಂದು ಮಾತಾಡ್ಬೇಕು ಅಂತ ಅನ್ಕೊಂಡೆ ಕಣೆ ಅಂತ ಕನಕ ಹೇಳ್ದಾಗ, ಹೌದಾ ಏನೇ ಅದು ಅಂತ ಮೀನಾ ಕೇಳ್ತಾಳೆ. ಅಕ್ಕ ನಾಳೆ ಬಾವಂಗು ನಿನ್ಗೂ ಅವ್ರನ್ನ ಮೀಟ್ ಮಾಡ್ಸೋಣ ಅಂತ ಇದೀನಿ ಅಂತ ಕನಕ ಹೇಳ್ದಾಗ, ಅದನ್ನ ಕೇಳಿ ಮೀನಿಂಗೆ ಖುಷಿ ಆಗತ್ತೆ.
ಅಕ್ಕ ನಮ್ಮ ಆಸ್ಪತ್ರೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ಬಿಡಿ ಅಕ್ಕ, ನೀವು ಮತ್ತೆ ಬಾವ. ಅಲ್ಲೇ ನಿಮ್ಮನ್ನ ಅವ್ರಿಗೆ ಮೀಟ್ ಮಾಡಿಸ್ತೀನಿ ಅಂತ ಕನಕ ಹೇಳಿದಾಗ, ಸರಿ ಆಯ್ತು, ಹಾಗಾದ್ರೆ ಈ ವಿಷಯನ ನಾನು ಅಮ್ಮನ ಹತ್ರ ಹೇಳ್ತೀನಿ ಕಣೆ ಅಂತ ಮೀನಾ ಹೇಳಿದಾಗ, ಅಕ್ಕ ಬೇಡ ಕಣೆ ಪ್ಲೀಸ್, ಮೊದ್ಲು ನೀನು ಮತ್ತೆ ಬಾವ ಬನ್ನಿ, ನೀವ್ ನೋಡಿ ಮಾತಾಡಿ, ಆಮೇಲೆ ಅಮ್ಮನ ಹತ್ರ ಹೇಳ್ಕೊಳ್ಳೋಣ. ಇವಾಗ್ಲೇ ಅಮ್ಮಂಗ್ ಗೊತ್ತಾದ್ರೆ ಆಮೇಲೆ ಏನಾದ್ರೂ ತೊಂದ್ರೆ ಆದ್ರೆ ಅವ್ರಿಂದ ಅದನ್ನ ತಡ್ಕೊಳಕ್ ಆಗೋದಿಲ್ಲ ಕಣೆ. ಅಮ್ಮಂಗೂ ಒಂದ್ ರೀತಿ ಸರ್ಪ್ರೈಸ್ ಆಗ್ಲಿ, ಮೊದ್ಲು ನೀವಿಬ್ರು ಮಾತಾಡಿ ತೀರ್ಮಾನ ತಗೊಳ್ಳಿ, ಆಮೇಲೆ ಅಮ್ಮನ ಹತ್ರ ನಾನೇ ಹೇಳ್ತೀನಿ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಅಕ್ಕ ನಾಳೆ ನೀವಿಬ್ರು ಬರೋದನ್ನ ಮರಿಬೇಡಿ ಅಂತ ಕನಕ ಹೇಳಿದಾಗ, ನೋಡು ಕನಕ, ಇದಕ್ಕಿಂತ ನಮ್ಗೆ ಬೇರೆ ಯಾವ ಕೆಲ್ಸನೂ ಮುಖ್ಯ ಅಲ್ಲ, ನಾನು ಮತ್ತೆ ನಿಮ್ ಭಾವ ಖಂಡಿತ ಬರ್ತೀವಿ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಅಂತ ಕನಕ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಇರ್ಲಿಲ್ಲ ಅಂತ ಹೇಳಿ ರವಿನೇ ಎಲ್ರಿಗೂ ಕಾಫಿ ಮಾಡಿರ್ತಾನೆ. ರವಿ, ನೀನ್ ಮಾಡಿರೋ ಕಾಫಿ ಓಕೆ, ಆದ್ರೆ ಮೀನಾ ಮರಿ ಮಾಡೋ ಕಾಫಿ ಮುಂದೆ ನೀನ್ ಕಾಫಿ ಏನೇನೂ ಅಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದ್ ನನಗ್ ಗೊತ್ತಿದೆ, ಏನೋ ನನಗ್ ಗೊತ್ತಿರೋ ಮಟ್ಟಿಗೆ ನಾನ್ ಮಾಡಿದೀನಪ್ಪ, ಆದ್ರೂ ಮೀನಾ ಅದ್ಕೆ ತರ ನನ್ಗೂ ಕಾಫಿ ಮಾಡೋದಕ್ ಬರೋದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಆದ್ರೂ ನಿಮ್ ಓನರ್ಗೆ ನಿನ್ ಬೆಲೆ ಇನ್ನೂ ಗೊತ್ತಾಗಿಲ್ಲ ನೋಡು ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಮ್ಮ ಇವಾಗ ಯಾಕೆ ಅವ್ರ ಬಗ್ಗೆ ಮಾತಾಡ್ತೀಯಾ, ಕಾಫಿ ಬಗ್ಗೆ ಮಾತಾಡು ಅಷ್ಟೇ. ಲೇ ಮನೋಜ, ಕಾಫಿ ಹೆಂಗೋ ಇತ್ತು ಅಂತ ರವಿ ಕೇಳಿದಾಗ, ಲೇ ಕಾಫಿಲೇನೋ ಇದೆ, ಎಲ್ಲ ಒಂದೇನೆ ಅಂತ ಹೇಳ್ಕೊಂಡು ಮನೋಜ ಅಲ್ಲಿಂದ ಹೋಗ್ತಾನೆ. ನಿನ್ನತ್ರ ಕೇಳ್ದೆ ನೋಡು, ನನಗ್ ಬುದ್ಧಿ ಇಲ್ಲ ಅಂತ ರವಿ ಹೇಳ್ಬೇಕಾದ್ರೆ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಅದನ್ನ ಕೇಳಿಸ್ಕೊಂಡು ನಗ್ತಿರ್ತಾರೆ. ಅಷ್ಟ್ರಲ್ಲಿ ರೋಹಿಣಿ ಮನೆ ಒಳಗಡೆ ಬರ್ತಾಳೆ. ಏಯ್ ನಿಂತ್ಕೊಳೆ, ಎಲ್ಲೇ ಹೋಗಿದ್ದೆ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಏನನ್ನು ಮಾತಾಡದೆ ಸುಮ್ನೆ ಇರ್ತಾಳೆ. ರೋಹಿಣಿ, ನಿನ್ನೆ ಅಮ್ಮ ಕೇಳ್ತಾ ಇರೋದು, ಉತ್ತರ ಕೊಡು ಅಂತ ಮನೋಜ ಹೇಳಿದಾಗ, ರೋಹಿಣಿ ತನ್ ಬ್ಯಾಗ್ ಇಂದ ಕಾಗೆ ಸುಬ್ಬ ಕೊಟ್ಟಿರೋ ಚೈನ್ ನ ತೆಗೆದು ಶಾಂತಿಗೆ ತೋರಿಸ್ತಾಳೆ. ಶಾಂತಿ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ, ಅತ್ತೆ ಇದೇನು ಅಂತ ಗೊತ್ತಾ ಅಂತ ರೋಹಿಣಿ ಕೇಳ್ತಾಳೆ. ಏಕೆ ಇಷ್ಟು ಹತ್ರದಿಂದ ತೋರಿಸ್ತಾ ಇದ್ಯಾ, ನನ್ ಕಣ್ಣೇನ್ ಹೊರಟೋಗ್ಬಿಟ್ಟಿದ್ಯಾ ಅಂತ ರೋಹಿಣಿ ಮೇಲೆ ರೇಗಾಡ್ತಾಳೆ. ಇದನ್ನ ನೋಡ್ಬೇಕಾದ್ರೆ ನಿಮ್ಗೆ ನಿಮ್ ಚಿಕ್ಕ ವಯಸ್ಸಿನ ನೆನ್ಪಾಗ್ಬೋದು ಅತ್ತೆ, ಯಾಕಂದ್ರೆ ಇದು ವಿಂಟೇಜ್ ಮಾಡೆಲ್, ಹಳೇ ಕಾಲದ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರವಿ ಇಲ್ಲೇನೋ ನಡೆಯುತ್ತೆ ಅನ್ಸುತ್ತೆ ಅಂತ ಶ್ರುತಿ ಖುಷಿಯಿಂದ ನೋಡ್ತಿರ್ತಾಳೆ. ಅದಕ್ಕೇನ್ ಮಾಡ್ಬೇಕಿವಾಗ ಅಂತ ಶಾಂತಿ ಕೇಳಿದಾಗ, ಅತ್ತೆ ಇವತ್ತು ನಾನು ಒಬ್ರಿಗೆ ಮೇಕಪ್ ಮಾಡ್ತಿದ್ನಲ್ಲ, ಅವ್ರ ಕಡೆಯಿಂದ ದೊಡ್ಡ ಆರ್ಡರ್ ಸಿಕ್ಕಿದೆ, ಮತ್ತೆ ಅವ್ರ ಕಡೆಯಿಂದ ತುಂಬಾ ಜಾಸ್ತಿನೇ ದುಡ್ಡು ಸಿಕ್ತು, ಸೊ ಅದಕ್ಕೆ ಅದ್ರಲ್ಲಿ ನಾನು ಈ ಒಡವೆನ ನಿಮ್ಗೆ ಅಂತ ಪರ್ಚೇಸ್ ಮಾಡ್ದೆ ಅಂತ ರೋಹಿಣಿ ಹೇಳಿದಾಗ, ಶಾಂತಿ ರೋಹಿಣಿನೇ ಗುರಾಯಿಸ್ತಿರ್ತಾಳೆ. ಓ ರವಿ, ಈ ರೋಹಿಣಿ ಅವರು ಅತ್ತೆಗೆ ಗಿಫ್ಟ್ ಕೊಟ್ಟು ಅವ್ರ ಕಡೆ ಮಾಡ್ಕೊಳ್ಳೋದಕ್ ನೋಡ್ತಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸುಮ್ನೆ ಇರು ನೀನು ಅಂತ ರವಿ ಸುಮ್ನಿರಿಸ್ತಿರ್ತಾನೆ. ಏ ನೋಡು ರವಿ, ಯಾವ ರೀತಿ ನೈಸ್ ಹೊಡಿತಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದನ್ನೆಲ್ಲ ಅಮ್ಮ ತಗೊಳೋದಿಲ್ಲ ಅಂತ ರವಿ ಹೇಳ್ತಾನೆ. ಅವರು ಖಂಡಿತ ತಗೋತಾರೆ, ಬೇಕಿದ್ರೆ ನೋಡ್ತಾ ಇರು, 500 ರೂಪೀಸ್ ಬೆಟ್ಟಿಂಗ್ ಅಂತ ಶ್ರುತಿ ಹೇಳಿದಾಗ, ಓ ಹೌದಾ, ನೋಡೇ ಬಿಡೋಣ ಇರು ಅಂತ ರವಿ ನೋಡ್ತಿರ್ತಾನೆ. ಏನೇ ಶಾಂತಿ, ನೀನು ನಿನಗೋಸ್ಕರ ತಂದಿರೋದು ಅಂತ ಹೇಳ್ತಾ ಇಲ್ವೇನೆ, ಈಸ್ಕೊಳೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ನನಗೋಸ್ಕರನ, ಇವಳು ಯಾಕೆ ತರ್ಬೇಕು ನನಗೋಸ್ಕರ, ಏಯ್ ನಾನೇನಾದ್ರೂ ನಿನ್ನ ಕೇಳಿದ್ನೇನೆ ಅಂತ ಶಾಂತಿ ಹೇಳಿದಾಗ, ನೀವು ನನ್ನ ಹತ್ರ ಕೇಳೋದಿಲ್ಲ ಅಂತ ಚೆನ್ನಾಗ್ ಗೊತ್ತು ಅತ್ತೆ, ಆದ್ರೆ ನನ್ನಿಂದ ನಿಮ್ಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನ ತಗೊಂಡ್ ಬಂದೆ, ತಗೊಳ್ಳಿ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶ್ರುತಿ ಮತ್ತೆ ರವಿ ಇಬ್ರು ಶಾಂತಿನೇ ನೋಡ್ತಿರ್ತಾರೆ. ಇದು ನೋಡಿದ್ರೆ ತುಂಬಾ ಬೆಲೆ ಬಾಳಂತದ್ದು ಅನ್ಸುತ್ತಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೌದು ಮಾವ, ಮೇ ಬಿ ಡೈಮಂಡ್ ಇದ್ರೂ ಇರ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ರೋಹಿಣಿ, ಇದನ್ನ ತಗೋತೀನಿ ಅಂತ ನನ್ನ ಹತ್ರ ಹೇಳೇ ಇಲ್ಲ ನೀನು ಅಂತ ಮನೋಜ ಕೇಳಿದಾಗ, ಅದು ಅಡ್ವಾನ್ಸ್ ಇವಾಗ ತಾನೇ ಕೊಟ್ರು, ಅದಕ್ಕೆ ಅತ್ತೆಗೋಸ್ಕರ ನಾನ್ ತಗೊಂಡ್ ಬಂದೆ, ತಗೊಳ್ಳಿ ಅತ್ತೆ, ಇದು ವಿಂಟೇಜ್ ಮಾಡೆಲ್, ತುಂಬಾ ಚೆನ್ನಾಗಿದೆ, ನಿಮ್ಗೆ ಇದು ತುಂಬಾ ಸೂಟ್ ಆಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಮ್ಮ ಇದನ್ನ ಹಾಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ಅಂತ ಮನೋಜನು ಹೇಳ್ತಿರ್ತಾನೆ. ನನಗಿದ್ ಬೇಕಾಗಿಲ್ಲ ಅಂತ ಶಾಂತಿ ಹೇಳಿದಾಗ, ನೋಡ್ದ್ಯಾ ನಾನ್ ಹೇಳ್ದೆ ತಾನೆ ನಮ್ಮಮ್ಮ ಎತ್ಕೊಳಲ್ಲ ಅದನ್ನ ಅಂತ, ನಾನೇ ಬೆಟ್ಟಲ್ ಗೆದ್ದಿದ್ದು ಅಂತ ರವಿ ಹೇಳ್ಬೇಕಾದ್ರೆ, ಹಲೋ ಹಲೋ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಆಯ್ತು ನೋಡೋಣ ಅಂತ ರವಿ ಹೇಳ್ತಿರ್ತಾನೆ. ಅಲ್ಲಮ್ಮ ರೋಹಿಣಿ, ಕೈಯಲ್ಲಿ ದುಡ್ಡು ಬಂತು ಅಂದ್ರೆ ಅದನ್ನ ಕೂಡಿಡ್ಬೇಕು ಕಣಮ್ಮ, ಯಾಕಮ್ಮ ಸುಮ್ನೆ ಇದಕ್ಕೆಲ್ಲ ವೇಸ್ಟ್ ಮಾಡ್ದೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೌದೌದು, ನೀವು ದುಡಿತಿದ್ರಲ್ಲಿ ಒಡವೆ ತಗೊಳ್ಳೋದೇ ದೊಡ್ಡ ವಿಷಯ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೋ ನನ್ನಿಂದ ಕೈಲಾದಷ್ಟು ನಾನ್ ಮಾಡ್ಕೊಟ್ಟಿದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಪರವಾಗಿಲ್ಲ ಮಾವ, ಇಷ್ಟು ದಿವಸ ಹಾಕ್ದಿದ್ರೆ ಏನಂತೆ, ಇನ್ಮೇಲೆ ಅತ್ತೆಗೆ ನಾನ್ ತೆಕ್ಕೊಡ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಯಾವಳೆ ನನಗ್ ತೆಕ್ಕೊಡೋದಿಕ್ಕೆ, ನನ್ಗೇನ್ ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ನಿನಗೋಸ್ಕರ ಅಂತ ಆಸೆಯಿಂದ ತಗೊಂಡ್ ಬಂದಿದ್ದಾಳೆ, ತಗೊಳಮ್ಮ ಅಂತ ಮನೋಜ ಹೇಳ್ತಾನೆ. ಏಯ್ ಏನ ನೀನು
ಅವಳು ನನಗೆ ತಂದ್ಕೊಟ್ಲು ಅಂತ ತಕ್ಷಣ ನಾನು ಹಲ್ಕಿಸ್ಕೊಂಡು ಹೋಗಿ ಅವಳ ಹತ್ರ ಇಸ್ಕೊಂಡ್ಬಿಡ್ಬೇಕಾ? ಇಂಥ ಒಡವೆಗೋಸ್ಕರ ಬಾಯಿ ಬಿಡೋಳು ಅನ್ಕೊಂಡಿದ್ಯೇನೆ ನನ್ನನ್ನ? ಇಂಥದ್ದನ್ನೆಲ್ಲ ತಂದ್ಕೊಟ್ಟು ನನ್ ಮನ್ಸನ್ನ ಬದಲಾಯಿಸ್ತೀನಿ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಎಷ್ಟೇ ಆದ್ರೂ ಮಲೇಷ್ಯಾದಲ್ಲಿ ಕೋಟ್ಯಾಧಿಪತಿ ಮನೆ ಮಗಳು ಅಂತ ನನ್ನನ್ನ ಯಾಮಾರಿಸ್ತಾಳಲ್ವಾ ಇವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ನಾನು ನನ್ನ ಪ್ರೊಫೆಷನಲ್ ಅಲ್ಲಿ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದೌದು ಚೆನ್ನಾಗ್ ದುಡ್ದು ದಬ್ಬಾಕ್ತೀಯ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕೆ ಶಾಂತಿ ಈ ರೀತಿ ಮಾತಾಡ್ತೀಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲರಿ ಬಡ್ಡಿಗೆ ದುಡ್ಡು ತಗೊಂಡ್ ಬಂದು ಕೊಟ್ಟು ನಾನು ಇವಳಿಗೆ ಪಾರ್ಲರ್ ಇಟ್ಕೊಟ್ಟೆ, ಅದನ್ನು ಮಾರ್ಕೊಂಡ್ಬಿಟ್ಲು. ಈಗ ನೋಡಿ ಯಾವ ಕೆಲ್ಸ ಸಿಕ್ಕುತ್ತೋ ಅವಾಗ ಹೋಗಿ ಕೆಲ್ಸ ಮಾಡ್ ಬರ್ತಾಳೆ. ಹಂಗೇನೆ ಇವಳು ಏನೇ ದುಡಿದ್ರುನು ಲೆಕ್ಕಕ್ಕೆ ಏನು ಗತಿ ಇಲ್ದಿರೋಳ್ ತಾನೆ ಇವಳು. ಕೋಟ್ಯಾಧಿಪತಿ ಮನೆ ಮಗಳಲ್ವಾ, ನಮ್ಮಪ್ಪ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಕತೆ ಹೇಳ್ತಾಳೆ. ಅಂತ ಟೈಮಲ್ಲೂ ಇವಳೇನು ನನಗೆ ಒಡವೆ ಏನು ತಂದ್ಕೊಟ್ಟಿಲ್ವಲ್ಲ, ಈಗ ತಂದ್ಕೊಡ್ತಿದ್ದಾಳೆ ಅಂತಂದ್ರೆ ಅಲ್ಲಿಗ್ ನೀವೇ ಅರ್ಥ ಮಾಡ್ಕೊಳ್ಳಿ, ಇವಳೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇನ್ನೇನಿರುತ್ತೆ ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋದಿಕ್ಕೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ರೋಹಿಣಿ ಶ್ರುತಿನ ಗುರಾಯಿಸ್ತಿರ್ತಾಳೆ. ರವಿ ಶ್ರುತಿಗೆ ಕಣ್ ಬಿಡ್ತಿರ್ತಾನೆ ಸುಮ್ನೆ ಇರು ಅಂತ. ಏಯ್ ಅವಳೇನೇನೆ ಗುರಾಯಿಸ್ತಾ ಇದ್ಯಾ? ಅವಳು ಇರೋ ಸತ್ಯನೇ ಅಲ್ವಾ ಹೇಳ್ತಾ ಇರೋದು. ನನ್ ಕೋಪನ ಕಡಿಮೆ ಮಾಡಿ ನನ್ನನ್ನ ಬುಟ್ಟಿಗೆ ಹಾಕೊಳ್ಳೋದಿಕ್ಕೆ ತಾನೇ ನೀನ್ ಈ ರೀತಿ ಎಲ್ಲ ಮಾಡ್ತಾ ಇರೋದು? ಒಡವೆ ಕೊಟ್ಟು ನನ್ ಬಾಯಿ ಮುಚ್ಚಿಸೋಣ ಅಂತ ನೋಡ್ತಿದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ ಇಷ್ಟಕ್ಕೆಲ್ಲ ನೀನ್ ಬಾಯಿ ಮುಚ್ತಿಯೇನೆ? ಸಾಧ್ಯನೇ ಇಲ್ಲ ಕಣೆ, ಅದು ತುಂಬಾ ಕಷ್ಟ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ ನೀವ್ ಸುಮ್ನೆ ಕುತ್ಕೊಳ್ರಿ, ಏಯ್ ನನ್ಗೆ ಇದೆಲ್ಲ ಏನು ಬೇಕಾಗಿಲ್ಲ ಎತ್ಕೊಂಡೋಗೆ ಅಂತ ಶಾಂತಿ ರೇಗಾಡ್ದಾಗ, ರವಿ ತಾನ್ ಗೆದ್ದೆ ಅಂತ ಶ್ರುತಿ ಮುಂದೆ ನಗ್ತಿರ್ತಾನೆ. ಅತ್ತೆ ಇದನ್ನ ತಗೊಂಡ್ ಬಂದಿದ್ದು ನಿಮ್ಗೋಸ್ಕರ ಅಂತ, ನಮ್ಮ ಅಮ್ಮ ಇದ್ದಿದ್ರೆ ನಾನು ಅವ್ರಿಗೋಸ್ಕರ ಅಂತ ತಾತಿದ್ದೆ, ಆದ್ರೆ ಆ ಜಾಗದಲ್ಲಿ ನೀವಿದ್ದೀರಾ, ಇದನ್ನ ತಗೋಬೇಕಾ ಬೇಡ್ವಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ರೋಹಿಣಿ ಆ ಚೈನ್ ನ ಟೇಬಲ್ ಮೇಲಿಟ್ಟು ಅಲ್ಲಿಂದ ರೂಮ್ ಒಳಗಡೆ ಹೊರಟೋಗ್ತಾಳೆ. ಏಯ್ ಯಾಕೋ ಅವಳು ಇಲ್ಲಿಟ್ಟೋದ್ಲು ಅಂತ ಶಾಂತಿ ಕೇಳಿದಾಗ, ಹೇಳಿದ್ಲಲ್ಲಮ್ಮ ಅದು ನಿಮ್ಗೋಸ್ಕರ ಅಂತ ತಂದಿರೋದು ಅಂತ, ಅದನ್ನ ಹಾಕೊಳ್ಳಿಮ್ಮ ನೀವ್ ಚೆನ್ನಾಗ್ ಕಾಣಿಸ್ತೀರಾ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾಗಾದ್ರೆ ಇವಾಗ ನಾನ್ ಚೆನ್ನಾಗಿಲ್ವಾ ಅಂತ ಶಾಂತಿ ಹೇಳ್ತಾಳೆ. ಲೇ ಶಾಂತಿ ಯಾಕೆ ಇವಾಗ ಬೇಡ್ದಿರ ಮಾತುಗಳೆಲ್ಲ, ನೀನು ಬೇಡ ಅಂದ್ರೆ ಬಿಟ್ಬಿಡೆ. ಏ ಮನೋಜ ಇದು ನೀನ್ ಎತ್ಕೊಂಡೋಗೋ ಅಂತ ರಂಗನಾಥ್ ಅವ್ರು ಹೇಳಿದಾಗ, ರೋಹಿಣಿ ರೂಮ್ ಒಳಗಡೆ ಹೋಗಿ ಇವ್ರು ತಗೋತಾರೋ ಇಲ್ವೋ ಅಂತ ಟೆನ್ಷನ್ ಅಲ್ಲಿ ಬಗ್ಗಿ ನೋಡ್ತಿರ್ತಾಳೆ. ಹಾಗೆ ರವಿ ಶ್ರುತಿ ಹತ್ರ 500 ರೂಪಾಯಿ ಕೊಡು ಅಂತ ಕೇಳ್ತಿರ್ತಾನೆ. ಏ ವೆಯ್ಟ್ ಮಾಡು ರವಿ ನಿನಗೆ ಗೊತ್ತಾಗತ್ತೆ ಅಂತ ಶ್ರುತಿ ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ತಾಳೆ. ಸರಿ ಅಂತ ಮನೋಜ ಆ ಚೈನ್ ನ ಎತ್ಕೊಳ್ಳೋದಿಕ್ಕೆ ಅಂತ ಹೋದಾಗ ಶಾಂತಿ ಅವನ್ನ ಹಿಡಿದು ಪಕ್ಕಕ್ಕೆ ತಳ್ತಾಳೆ. ಏ ಅಮ್ಮ ಏನಮ್ಮ ಇದು, ನನ್ನ ಹತ್ರ ಬೇಡ ಅಂತ ಹೇಳ್ದೆ ಅಂತ ಮನೋಜ ಹೇಳ್ದಾಗ, ಹೌದು ಕಣೋ ನಾನ್ ಬೇಡ ಅಂತಾನೆ ಹೇಳಿದ್ದು, ಅವಳೆ ನಿನಗೋಸ್ಕರನ ತಗೊಂಡ್ ಬಂದಿದ್ದಾಳೆ, ನೀನ್ ಯಾಕೋ ಎತ್ಕೋತೀಯ ಅಂತ ಶಾಂತಿ ಹೇಳ್ಬೇಕಾದ್ರೆ, ಶ್ರುತಿ ರವಿನ ನೋಡಿ ನಗ್ತಿರ್ತಾಳೆ ಹೆಂಗೆ ಇವಾಗ ಅಂತ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬಂದು, ಏ ಮೀನಮ್ಮ ಮೀನಮ್ಮ ಅಂತ ಕರಿತಾ ಇರ್ತಾನೆ. ಏ ಕಿರ್ಚ್ಬೇಡ ಕಣ, ನೀ ಎಷ್ಟೇ ಕಿರ್ಚಿದ್ರು ಅವಳು ಬರೋದಿಲ್ಲ ಅಂತ ಶಾಂತಿ ಹೇಳಿದಾಗ, ಯಾಕ್ ಬರೋದಿಲ್ಲ ಅಂತ ಸೂರ್ಯ ಕೇಳ್ತಾನೆ. ಆ ಮಹಾರಾಣಿ ಇನ್ನು ಬಂದಿಲ್ಲಪ್ಪ, ಊರ್ ಸುತ್ಕೊಂಡೇ ನಿಂತಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ಬಂದಿಲ್ವಾ, ಇಷ್ಟೊತ್ಕಾಗ್ಲೆಲ್ಲ ಬರ್ಬೇಕಾಗಿತ್ತಲ್ಲ. ಹೌದು ಏನೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ರಲ್ಲ, ಏನ್ ಸಮಾಚಾರ, ನಮ್ಗೂ ಹಸಿ ಸೊಲ್ಬಿಟ್ರೆ ನಾವು ಕೇಳಿಸ್ಕೊಬಿಡ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ ಅಂತದೇನು ಇಲ್ಲ ಕಣೋ ಅಲ್ಲಿ ನೋಡೋ ಅಂತ ರವಿ ಹೇಳಿದಾಗ, ಸೂರ್ಯ ಆ ಚೈನ್ ಬಾಕ್ಸ್ ನ ಎತ್ಕೊಂಡು ಏನಿದು ಅಂತ ಕೇಳ್ತಾನೆ. ಅಯ್ಯೋ ಸೂರ್ಯ ಅವರೇ ಇದು ಓಲ್ಡ್ ಮಾಡೆಲ್ ಚೈನು ನೋಡಿ ಚೆನ್ನಾಗಿದ್ಯಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಕೂಡ ಮನೆಗ್ ಬರ್ತಾಳೆ. ಲೇ ಮೀನಮ್ಮ ಬಾಮ್ಮ, ನಿನ್ಗೆ 100 ವರ್ಷ ಆಯ್ಸು, ಇವಾಗ ತಾನೇ ನಿನ್ ಬಗ್ಗೆನೆ ನೆನ್ಸ್ಕೊತಾ ಇದ್ದೆ. ಅದು ಅಲ್ದೆ ಸಕ್ರೆ ಅವರು ತಮ್ಮನ್ನ ಮಹಾರಾಣಿ ಅಂತ ಹೊಗಳ್ತಾ ಇದ್ರು, ಕರೆಕ್ಟ್ ಟೈಮಿಗೆ ಬಂದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಆ ಚೈನ್ ನ ನೋಡಿ ಏನ್ರಿ ಇದು ಅಂತ ಕೇಳ್ತಾಳೆ. ಚೆನ್ನಾಗಿದೆ ಅಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೇ ಅದನ್ನ ರೋಹಿಣಿ ಅಮ್ಮಂಗೆ ಅಂತ ತಂದಿರೋದ್ ಕಣ, ಅದನ್ನ ಅಲ್ಲೇ ಇಡ ಅಂತ ಮನೋಜ ಹೇಳ್ಬೇಕಾದ್ರೆ, ಏನು ಸಕ್ರೆಗ ಅದು ಆ ಪೌಡ್ರ್ ತಗೊಂಡ್ ಬಂತ ನಿಜನಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಇನ್ನೇನು ಇದೇನ್ ಸುಳ್ಳ, ಆಮೇಲೆ ಇದನ್ನ ನೀನೇನ್ ಎತ್ಕೊಂಡ್ ಹೋಗ್ಬಿಡ್ಬೇಡ ಅಂತ ಮನೋಜ ಹೇಳ್ಬೇಕಾದ್ರೆ, ಅವ್ರ ಯಾಕೆ ಇದನ್ನ ತಗೊಂಡೋಗ್ತಾರೆ, ಅವ್ರು ಆತರ ಆಸೆ ಪಡೋರಲ್ಲ ಅಂತ ಮೀನಾ ಹೇಳ್ತಾಳೆ. ಏ ಮೀನಮ್ಮ 1 ನಿಮಿಷ ಇರಮ್ಮ ನೀನು, ನನ್ಗೆ ಇವಾಗ ಒಂದ್ ವಿಷಯ ಕನ್ಫರ್ಮ್ ಆಯ್ತಮ್ಮ, ಸಕ್ರೆ ಹತ್ರ ಪೌಡ್ರಿಗೆ ಮಾತಾಡಕ್ ಆಗ್ತಿಲ್ವಲ್ಲ ಅಂತ ಈ ಒಡವೆನ ಕೊಟ್ಟು ಅವ್ರ ಮೇಲೆ ಪ್ರೀತಿ ಇದೆ ಅಂತ ತೋರ್ಸ್ಕೊಳ್ಳೋದಿಕ್ಕೆ ಈ ಪೌಡ್ರ್ ಇದನ್ನ ತಗೊಂಡ್ ಬಂದಿರೋದು ಕರೆಕ್ಟಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಛೇ ಹೇಗೋ ಸರಿ ಮಾಡೋಣ ಅನ್ಕೊಂಡ್ರೆ ಈ ಸೂರ್ಯ ಒಬ್ಬ ಮಧ್ಯದಲ್ಲಿ ನಂದೇಲಿ ಇಡ್ಲಿ ಅಂತ ಬಂದ್ಬಿಡ್ತಾನೆ ಅಂತ ರೋಹಿಣಿ ಗೊಣಗ್ತಿರ್ತಾಳೆ. ಲೇ ಮೀನಮ್ಮ ಪೌಡ್ರು ಸಕ್ರೆಗೆ
ಒಡವೆ ತಂದ್ಕೊಟ್ಟಂಗೆ ನಾಳೆಯಿಂದ ನೀನು ಸಕ್ಕರೆಗೆ ಎರಡೆರಡು ಮೊಳ ಹೂನ ಕೊಟ್ಬಿಡಮ್ಮ, ಆಮೇಲೆ ನಿನ್ ಮೇಲೇನು ಕೋಪ ಹೊರಟೋಗುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರವಿ ಮತ್ತೆ ಶ್ರುತಿ ಇಬ್ರು ನಗ್ತಿರ್ತಾರೆ. ಏ ಸಾಕು ನಿಲ್ಸು, ನಾನೇನು ಈ ಹೂಗೆ ಈ ಒಡವೆಗೆಲ್ಲ ಕರ್ಗೊಳಲ್ಲ, ಇಂಥದಕ್ಕೆಲ್ಲ ಆಸೆ ಪಡೋಳಲ್ಲ. ಈ ಸಕ್ಕರೆ ಬೇಲೆ ಶಾಂತಿ ಏನೋ ನಾನ್ ನೋಡ್ದಿರೋ ಒಡವೆನ ನಾನ್ ನೋಡ್ದಿರೋ ಹೂವನ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಹಂಗ ಮಿನಮ್ಮ ಒಂದ್ ಕೆಲ್ಸ ಮಾಡಮ್ಮ, ಈ ಒಡವೆನ ನೀನೇ ಇಟ್ಕೊಂಡ್ಬಿಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಬೇರೆಯವ್ರ ಒಡವೆ ನಮ್ಗೆ ಯಾಕ್ರಿ, ನಾವ್ ಕಷ್ಟಪಟ್ಟು ಸಂಪಾದನೆ ಮಾಡಿ ನಾವ್ ತಗೊಂಡ್ರೆ ಸಾಕು, ಬೇರೆಯವ್ರ ವಸ್ತು ನಮಗ್ ಬೇಕಾಗಿಲ್ಲ, ಇನ್ನೊಬ್ರು ತಕೊಟ್ರೆ ಒಡವೆನ ನಾನ್ ಯಾಕೆ ಹಾಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು ಪಾಪ ನೋಡು ಈ ಒಡವೆ ಒಂದೇ ಕಣ್ಣಲ್ಲಿ ಗೊಳ ಗೊಳ ಅಂತ ಅಳ್ತೈತೆ, ಇದನ್ನ ಎತ್ಕೊಳ್ಳೋರು ಯಾರು ಇಲ್ಲ ಅಂತ ತುಂಬಾನೇ ಫೀಲಿಂಗ್ ಆಗೈತೆ, ನೀನಾದ್ರೂ ಎತ್ಕೊಳಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾನೇನ್ ಬೇಡ ಅಂತ ಹೇಳಿಲ್ವಲ್ಲ, ನನ್ಗೇನು ಒಡವೆ ಬಗ್ಗೆನು ಏನ್ ಆಸೆ ಇಲ್ಲ, ಅವಳು ತೆಕ್ಕೊಟ್ಟು ನಾನ್ ಹಾಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅದಕ್ಕೆ ಅಂತ ಯಾರ್ ಬೇಕಾದ್ರೂ ಒಡವೆ ಎತ್ಕೊಂಡ್ಬಿಡ್ತೀರಾ, ಓಹೋ ಓಸಿಲ್ ಸಿಕ್ತು ಅಂತ ಹೆಂಡತಿಗೆ ಎತ್ಕೊಟ್ಬಿಡ್ತೀಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ನಾನು ಅದನ್ನ ಇಸ್ಕೊಂಡು ಇಲ್ಲ, ನನ್ಗದ್ರ ಅವಶ್ಯಕತೆನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಆಯ್ತು ಅಂತ ಹೇಳಿ ಸೂರ್ಯನ್ ಕೈಯಿಂದ ಶಾಂತಿ ಆ ಸರನ ಕಿತ್ಕೋತಾಳೆ. ಹಾಗೆ ರೂಮ್ಗೆ ಹೋಗ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿನ ತಡೀತಾರೆ. ಏಯ್ ಬೇಡ ಅಂತ ಹೇಳ್ದಲ್ಲೇ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಬೇಡ ಅಂತಾನೆ ಇದ್ದಿದ್ದು, ಏನೋ ಮನಜ ತುಂಬಾ ಕೇಳ್ಕೊಂಡ ಅಂತ ತಗೋತಾ ಇದೀನಿ ಅಂತ ಶಾಂತಿ ಹೇಳ್ಕೊಂಡು ಆ ಚೈನ್ ನ ರೂಮ್ ಒಳಗಡೆ ತಗೊಂಡೋದಾಗ ಇದನ್ನೆಲ್ಲ ನೋಡಿ ರೋಹಿಣಿಗೆ ಖುಷಿ ಆಗತ್ತೆ. ಅಪ್ಪ ಏನಪ್ಪಾ ಇದು, ಇದ್ದಕ್ಕಿದಂಗೆ ಅಮ್ಮ ಪ್ಲೇಟ್ ಉಲ್ಟಾ ಮಾಡ್ಬಿಟ್ರು, ತಗೊಂಡೋಗ್ತಿದಾರಲ್ಲಪ್ಪ ಚೈನ್ ನ ಅಂತ ರವಿ ರಂಗನಾಥ್ ಅವ್ರಿಗೆ ಕೇಳ್ತಾನೆ. ಲೋ ರವಿ, ನಿಮ್ ಅಮ್ಮನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ವೇನ ನಿನ್ಗೆ, ಅದ್ರ ಬಗ್ಗೆ ಏನೇನ ಮಾತಾಡೋದು ಅಂತ ಹೇಳಿ ರಂಗನಾಥ್ ಅವರು ರೂಮ್ಗೆ ಹೊರಟೋಗ್ತಾರೆ. ರವಿ, ನಾನ್ ಹೇಳ್ದೆ ತಾನೆ ಗ್ಯಾರಂಟಿ ಅತ್ತೆ ಅದನ್ನ ತಗೋತಾರೆ ಅಂತ, ಮರ್ಯಾದೆಯಾಗಿ ಇವಾಗ 500 ರೂಪೀಸ್ ಕೊಡು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಆಯ್ತು ಕಳಿಸ್ತೀನಿ ಅಂತ ರವಿ ಹೇಳ್ತಿರ್ತಾನೆ. ನಾ ಹೇಳ್ದೆ ತಾನೆ, ನಾನ್ ಏನಾದ್ರೂ ಹೇಳಿದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ, ಅದಕ್ಕೆ ಹೇಳಿದ್ದು ನೀನನ್ನ ಆದಷ್ಟು ಬೇಗ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡೋದ್ ಬೇಡ, ರಿಸೈನ್ ಮಾಡು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಮತ್ತೆ ಸುತ್ತಿ ಬಳಸಿ ಅಲ್ಲೇ ಬಂದ ಶ್ರುತಿ ನೀನು, ಅದೆಲ್ಲ ಆಗೋದಿಲ್ಲ ಅಂತ ರವಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕಿಚನ್ ಅಲ್ಲಿ ಮಾತಾಡ್ತಿರ್ತಾರೆ. ಆದ್ರೂ ಮೀನಮ್ಮ ಈ ಪೌಡ್ರದು ಸಖತ್ ಟ್ಯಾಲೆಂಟ್ ಇದೆ ಕಣಮ್ಮ, ಸಕ್ಕರೆನ ಎಲ್ಲಿ ಹಿಡ್ಕೊಂಡ್ರೆ ಅವಳ ಕೆಲ್ಸ ಆಗತ್ತೆ ಅನ್ನೋದು ಚೆನ್ನಾಗ್ ತಿಳ್ಕೊಂಬಿಟ್ಟಿದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ ಬಿಡ್ರಿ, ನಾನ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನದು ಅಂತ ಸೂರ್ಯ ಕೇಳ್ದಾಗ, ನಾಳೆ ನಿಮ್ಗೆ ಏನಾದ್ರೂ ಕೆಲ್ಸ ಇದೆಯಾ ಅಂತ ಮೀನಾ ಕೇಳ್ದಾಗ, ಇಲ್ಲ ಯಾಕಮ್ಮ ಅಂತ ಸೂರ್ಯ ಕೇಳ್ತಾನೆ. ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಕನಕ ಒಬ್ರನ್ನ ಲವ್ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ದಾಗ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಏನು ಕನಕ ಲವ್ ಮಾಡ್ತಿದ್ದಾಳ ಅಂತ ಸೂರ್ಯನ್ಗೆ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.